ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾ ಮೇ ಮಹಾಭಾಗೇ ಲೋಕಮಾತರ ನಮೋಸ್ತುತೆ. ತಾದೃಶಂ ನೃಹರಿಂ ಜ್ಞಾತ್ವಾ ಪುನರ್ಮೃತ್ಯುಂ ಜಯನ್ನಸೌ ಸದೈವ ವರ್ತತೆ ಬ್ರಹ್ಮಾ ಪುನರ್ಮೃತ್ಯುರ್ಮೃತಿಸ್ಮೃತಾ. ಏತಾಸಾಂ ದೇವತಾನಾಂ ಚ ಬ್ರಹ್ಮೇಶತ್ವೇನ ವರ್ತತೆ ನೃಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾಚ್ಚ ತದನುಗ್ರಹಾತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 5ನೇಯ ಭಾಗ ಇದು. ಇವತ್ತು 10ನೇ ಅಧ್ಯಾಯವನ್ನು ನಾವು ಶ್ರವಣ ಮಾಡಬೇಕಾಗಿದೆ. ಎಲ್ಲಾ ಪಾಠಗಳಲ್ಲಿಯೂ ಕೂಡ ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ, ವೈಷ್ಣವ ಪಾಠ, ಉತ್ತರ ಭಾರತದ ಪಾಠ, ಹೀಗೆ ಎಲ್ಲಾ ಪಾಠಗಳಲ್ಲೂ ಕೂಡ ಇದು 10ನೇ ಅಧ್ಯಾಯವೇ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಂವರ್ತೇನ ಪುರೋಧಸ ಪ್ರೇರಿತಃ ಮರುತ್ತಃ ನಾಮ ರಾಜ ಅಶ್ವಮೇಧ ಯಜ್ಞಾರ್ಥಂ ಸಂಪದಂ ಸಂಗೃಹೀತು ಕಾಮಃ ಹಿಮಾಲಯಸ್ಯ ಪ್ರದೇಶಂ ಗತ್ವಾ ತತ್ರ ವಿಪುಲಂ ಸುವರ್ಣಂ ಸಂಜಗ್ರಾಹ. ತಸ್ಯ ಯಜ್ಞೆ ಸರ್ವಾಣ್ಯಪಿ ಭಾಂಡಾನಿ ಹಿರಣ್ಯ ನಿರ್ಮಿತಾನ್ಯೇವ ಬಭೂವುಃ. ತದೇತಂ ಯಜ್ಞಸ್ಯ ವೈಭವಂ ಅಸಹಮಾನಃ ಬೃಹಸ್ಪತಿಃ ಇಂದ್ರಂ ಪ್ರಚೋದಯಾಮಾಸ. ಯಜ್ಞೋಯಂ ನಿರುಧ್ಯತಾಮಿತಿ. ಇಂದ್ರಃ ಅಗ್ನಿಂ ಮರುತ್ತಂ ಪ್ರತಿ ಪ್ರೇಷಯಾಮಾಸ. ಬೃಹಸ್ಪತಿರೇವ ತವ ಯಜ್ಞಂ ಕಾರಯಿತ ಅತಃ ಸಂವರ್ತೋಯಂ ಸಂತ್ಯಜ್ಯತಾಮಿತಿ. ಪರಂತು ಮರುತ್ತಃ ಸಂವರ್ತಂ ಪುರೋಹಿತಂ ತ್ಯಕ್ತುಂ ನೈಚ್ಛತ್. ಸಂವರ್ತೋಪಿ ಅಗ್ನಿಂ ದೇವಂ ಭೀಷಯಾಮಾಸ. ತ್ವಾಮೇವ ದಹಾಮೀತಿ. ತತಶ್ಚ ಭೀತಃ ಅಗ್ನಿರಪಿ ಪ್ರದುದ್ರಾವ. ಇಂದ್ರಂ ಸದೇವ ಗಣಂ ಸ ಪುರೋಹಿತಂ ಪ್ರಾಪ್ಯ ಸಂವರ್ತಸ್ಯ ಭೀಷಣಂ ವಾಕ್ಯಂ ಶ್ರಾವಯಾಮಾಸ. ಈ ಸಂವರ್ತ ಪುರೋಹಿತನಾಗಿ ಈ ಮರುತ್ತನಿಗೆ ಏನೊಂದು ಯಜ್ಞವನ್ನು ಮಾಡಿಸಬೇಕು ಅಂತ ಹೊರಟಿದ್ದ. ಆ ಯಜ್ಞವನ್ನ ನಿಲ್ಲಿಸಬೇಕು ಅಂತ ಇಂದ್ರ ಅಗ್ನಿಯನ್ನು ಕಳಿಸಿದ್ದ. ಆದರೆ ಪುರೋಹಿತನಾದ ಸಂವರ್ತ ಅವನನ್ನ ಬೆದರಿಸಿ ಅಲ್ಲಿಂದ ಓಡಿಸಿಬಿಟ್ಟ. ಮತ್ತೆ ಅಗ್ನಿಯೂ ಕೂಡ ಇಂದ್ರನಿಗೆ ಹೇಳಿದ, ಬ್ರಹ್ಮ ಬಲ ಅನ್ನೋದು ಕ್ಷತ್ರ ಬಲಕ್ಕಿಂತ ಹೆಚ್ಚಿಂದು. ಹಿಂದೆ ಅದನ್ನು ನೀನು ಈ ಚವನನ ವಿಷಯದಲ್ಲಿ ನೋಡಿದ್ದೆ ಅನ್ನುವ ಕಥೆಯನ್ನೆಲ್ಲ ಹೇಳಿದ್ದ. ಅಲ್ಲಿಗೆ 9 ಅಧ್ಯಾಯಗಳು ಸಮಾಪ್ತ ಆಗಿದ್ದವು. 10ನೇ ಅಧ್ಯಾಯದಲ್ಲಿ ಇಂದ್ರ ಗಂಧರ್ವರಾಜನನ್ನ ಕಳುಹಿಸಿ ಈ ಸಂವರ್ತನನ್ನ ಹೆದರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ನಾವು ನೋಡ್ತೇವೆ. ಅಗ್ನಿದೇವನೇ, ನೀನು ಹೇಳಿದ ಮಾತು ಸತ್ಯ. ಬ್ರಹ್ಮಬಲವೇ ಕ್ಷತ್ರಬಲಕ್ಕಿಂತ ಶ್ರೇಷ್ಠವಾದದ್ದು. ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಆದರೆ ಈ ಮರುತ್ತನ ಈ ಒಂದು ಏಳಿಗೆ, ಅವನ ವೈಭವ, ಇದನ್ನು ಸಹಿಸಲಿಕ್ಕೆ ನನಗಾಗ್ತಿಲ್ಲ. ನಾನು ಅವನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದೆ. ಮುಂದೆ ಧೃತರಾಷ್ಟ್ರ ಅನ್ನುವಂಥ ಒಬ್ಬ ಗಂಧರ್ವ ಈ ಇಂದ್ರನ ಬಳಿ ಇದ್ದಂಥವನು. ಅವನನ್ನ ಕರೆದು ಈ ಮುಂದಿನಂತೆ ಹೇಳಿದ, ನೀನು ಆ ಮರುತ್ತನಿಗೆ ಹೇಳಬೇಕು,
ಈ ಸಂವರ್ತನನ್ನು ಕೈ ಬಿಟ್ಟು ಬೃಹಸ್ಪತಿಯನ್ನೇ ಪುರೋಹಿತನನ್ನಾಗಿ ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ನಿನ್ನ ತಲೆಯ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡ್ತೇನೆ ಅಂತ ನಾನು ಹೇಳಿದ್ದೇನೆ ಅನ್ನೋದನ್ನ ಅವನಿಗೆ ತಿಳಿಸ್ಬೇಕು, ನನ್ನ ಬೆದರಿಕೆಯನ್ನು ಅವನಿಗೆ ತಿಳಿಸಬೇಕು ಅಂತ ಇಂದ್ರ ಆ ಧೃತರಾಷ್ಟ್ರ ಅನ್ನೋ ಗಂಧರ್ವನಿಗೆ ಹೇಳಿದ. ಅದರಂತೆ ಆ ಧೃತರಾಷ್ಟ್ರ ಅನ್ನೋ ಗಂಧರ್ವ ಇಂದ್ರ ಹೇಳಿದ ಮಾತುಗಳನ್ನ ಮರುತ್ತನಿಗೆ ತಿಳಿಸಿದ. ಬೃಹಸ್ಪತಿಂ ಯಾಜಕಂ ವೈ ವೃಣೀಶ್ವ, ಬೃಹಸ್ಪತಿಯನ್ನೇ ಯಾಜಕರನ್ನಾಗಿ ಸ್ವೀಕಾರ ಮಾಡಿಕೋ ಅಂತ ಅನ್ನೋದನ್ನ ಹೇಳಿದ. ಇಲ್ಲದೆ ಹೋದ್ರೆ ಈ ಇಂದ್ರ ತನ್ನ ವಜ್ರಾಯುಧವನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತಾನಂತೆ. ಆಗ ಧೃತರಾಷ್ಟ್ರ ಹೇಳಿದ, ಮಿತ್ರದ್ರೋಹ ಅಂತನ್ನುವುದು ಜಗತ್ತಿನಲ್ಲಿ ದೊಡ್ಡ ದ್ರೋಹ, ಅದಕ್ಕೆ ಯಾವುದೂ ಪ್ರಾಯಶ್ಚಿತ್ತವೇ ಇಲ್ಲ. ಬ್ರಹ್ಮ ಹತ್ಯೆಗೆ ಸಮಾನವಾದಂತಹ ಒಂದು ದೊಡ್ಡ ದೋಷ ಅದು. ಇದು ಅಶ್ವಿನಿ ದೇವತೆಗಳು, ಇಂದ್ರ, ವಿಶ್ವೇ ದೇವತೆಗಳು, ವಸುಗಳು ಎಲ್ರಿಗೂ ಗೊತ್ತಿದೆ. ಈ ಬೃಹಸ್ಪತಿ ಯಜ್ಞವನ್ನು ಇಂದ್ರನಿಗೆ ಮಾಡಿಸ್ಲಿ, ಸಂವರ್ತ ನನಗೆ ಯಜ್ಞವನ್ನು ಮಾಡಿಸ್ತಾನೆ. ಇದರ ಹೊರತಾಗಿ ಬೇರೆ ಯಾವ ಸತ್ಕೃತಿಯೂ ನನಗೂ ಬೇಕಾಗಿಲ್ಲ. ಸಂವರ್ತನ ಜೊತೆಗೆ ನಾನು ಒಂದು ಸ್ನೇಹವನ್ನು ಮಾಡಿಕೊಂಡಿದ್ದೇನೆ, ಆ ಸ್ನೇಹವನ್ನು ಬಿಡುವುದು ಈ ಸಂದರ್ಭದಲ್ಲಿ ಉಚಿತ ಅಲ್ಲ ಅಂತ ತನ್ನ ಅಭಿಪ್ರಾಯವನ್ನ ಅವನು ಸೂಚನೆ ಮಾಡಿದಂತೆ ಕಾಣಿಸ್ತದಲ್ಲಿ. ಆಗ ಗಂಧರ್ವ ಹೇಳಿದ, ಆಕಾಶದಲ್ಲಿ ಆ ಇಂದ್ರ ಗರ್ಜನೆ ಮಾಡ್ತಾ ಇದ್ದಾನೆ, ತನ್ನ ವಜ್ರಾಯುಧವನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರಿಂದ ನೀನು ಇದರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಆಗ ಸಂವರ್ತ ಮತ್ತೆ ಮರುತ್ತ ಅದೆಲ್ಲ ಕೇಳಿದ್ರು ಆ ಇಂದ್ರನ ದರ್ಪವನ್ನು ಇತ್ಯಾದಿಗಳನ್ನು. ಮರುತ್ತ ಆ ಪುರೋಹಿತನಿಗೆ ಹೇಳಿದ, ಆಕಾಶದಲ್ಲಿ ಬರ್ತಾ ಇದ್ದಾನೆ ಇಂದ್ರ, ಆದ್ರೆ ಕಾಣ್ತಾ ಇಲ್ಲ. ಈಗ ನೀನು ನನಗೆ ಮತ್ತೆ ಯಜ್ಞ ಮಂಟಪದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅಭಯವನ್ನ ಕೊಡಬೇಕು. ಆಗ ಸಂವರ್ತ ಹೇಳಿದ, ನಿಮ್ಮ ಭಯ ದೂರ ಆಗಲಿ, ನಾನು ಸಂಸ್ತಂಭಿನ್ಯಾ ವಿದ್ಯೆಯ, ಸಂಸ್ತಂಭಿನಿ ಅಂತ ಒಂದು ವಿದ್ಯೆ, ಆ ವಿದ್ಯೆಯ ಮೂಲಕ ಏನು ಶಾಸನವನ್ನ ಈ ಇಂದ್ರಾದಿಗಳಿಗೆ ಮಾಡಬೇಕೋ ಅದನ್ನ ಮಾಡ್ತೇನೆ. ಇಂದ್ರ ನಿನ್ನನ್ನು ಸೋಲಿಸ್ತಾನೆ ಅನ್ನುವಂಥ ಆತಂಕ ನಿನಗೇನು ಬೇಡ. ಸರ್ವೇಷಾಮೇವ ದೇವಾನಾಂ ಕ್ಷಯಿತಾನಿ ಆಯುಧಾನಿ ಮೇ, ಎಲ್ಲಾ ದೇವತೆಗಳ ಆಯುಧಗಳನ್ನು ನಾನು ನಿಷ್ಕ್ರಿಯ ಮಾಡಿಬಿಡ್ತೇನೆ. ಅವನು ಇಂದ್ರ ಏನ್ ಮಾಡ್ತಾನೋ ಅದನ್ನ ಮಾಡ್ಲಿ, ಮಳೆ ಸುರಿಸುವುದಾದ್ರೆ ಅದನ್ನೂ ಮಾಡ್ಲಿ. ಅಗ್ನಿಯೇ ನಿನ್ನನ್ನ ರಕ್ಷಿಸಲಿ ಅಥವಾ ಇಂದ್ರ ಮಳೆ ಸುರಿಸಲಿ. ವನ್ಹಿ ದೇವ ತ್ರಾತೋ ವಾ ಸರ್ವತಸ್ತೆ, ಕಾಮಾನ್ ಸರ್ವಾನ್ ವರ್ಷತು ವಾಸವೋವಾ. ಈ ವಜ್ರಾಯುಧ ನಿನ್ನನ್ನ ವಧೆ ಮಾಡಲಿಕ್ಕಾಗಿ ಅವನೇನು ಪ್ರಯೋಗ ಮಾಡಿದ್ದಾನೆ, ಆ ವಜ್ರಾಯುಧ ನಿನಗೇನು ಮಾಡೋದಿಲ್ಲ, ಅದು ಇಂದ್ರನ ಹತ್ರನೇ ಉಳಿತದೆ, ನೀನು ಚಿಂತಿಸಬೇಡ. ಮತ್ತಾಗ ಮರುತ್ತ ಹೇಳಿದ, ನನ್ನ ಹೃದಯ ಮತ್ತೆ ಮತ್ತೆ ಚಿಂತಿತ ಆಗಿದೆ, ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ. ವಜ್ರಾಯುಧದ ಶಬ್ದ ಅಲ್ಲಿ ಕೇಳಿ ಬರ್ತದೆ. ಅದಕ್ಕಾಗಿ ನೀನು ಅದಕ್ಕೆ ತಗೊಳ್ಬೇಕಾದ ಪ್ರತೀಕಾರವನ್ನು ಕೂಡಲೇ ಮಾಡಬೇಕು. ಸಮರ್ಥ ಹೇಳಿದ, ನಾನು ವಜ್ರಾಯುಧವನ್ನು ನಾಶ ಮಾಡ್ತೇನೆ, ನನ್ನ ಮನಸ್ಸಂಕಲ್ಪದಿಂದ ಮತ್ತೇನು ಕಾರ್ಯ ನಿನಗೆ ಮಾಡಬೇಕೋ ಅದನ್ನ ಹೇಳು. ಅದಕ್ಕೆ ಮರುತ್ತ ಹೇಳಿದ, ಇಂದ್ರ ಸಾಕ್ಷಾತ್ತಾಗಿ ಇಲ್ಲಿ ಬಂದು ಅವನ ಹವಿಸ್ಸನ್ನು ಸ್ವೀಕಾರ ಮಾಡಲಿ, ದೇವತೆಗಳೆಲ್ಲ ಅವರವರ ಸ್ಥಾನದಲ್ಲಿ ಕುತ್ಕೊಳ್ಳಿ, ಮತ್ತೆ ಸೋಮರಸವನ್ನು ಪಾನ ಮಾಡಲಿ. ಹುತಂ ಸೋಮಂ ಪ್ರತಿಗೃಹಂತು ಚೈವ. ಆಗ ಸಮರ್ಥ ಹೇಳಿದ, ಇಂದ್ರ ಎಲ್ಲ ದೇವತೆಗಳ ಜೊತೆಗೂಡಿ ರಥದಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾನೆ, ನಾನು ಮಂತ್ರಗಳ ಮೂಲಕ ಅವನನ್ನು ಆಹ್ವಾನಿಸ್ತೇನೆ. ಇಂದ್ರ ನಾವು ಹೇಳುತ್ತಿರುವ ಮಂತ್ರದಿಂದ ಸ್ವಯಂ ಅವನೇ ಮಂತ್ರ ವಿತ್ರಸ್ತ ಕಾಯಂ, ಅವನ ವಜ್ರಾಯುಧಕ್ಕೆ ನಾವು ಭಯ ಪಡೋದು ಆ ಕಡೆ ಇರಲಿ,
ನಾವು ಪ್ರಯೋಗ ಮಾಡ್ತಿರುವ ವಜ್ರಾಯುಧಗಳಿಗೆ ಮಂತ್ರದ ಶಕ್ತಿಗೆ ಅವನೇ ಈಗ ಹೆದರಿದ್ದಾನೆ. ಅದನ್ನೊಂದು ಬಾರಿ ನೋಡು ಅಂತ ಈ ಸಂವರ್ತ ಅವನಿಗೆ ಸಮಾಧಾನ ಹೇಳಿದ, ಈ ಮರುತ್ತನಿಗೆ. ಅಷ್ಟೊತ್ತಿಗೆ ಆ ಇಂದ್ರನೇ ಅಲ್ಲಿಗೆ ಬಂದ. ಮರುತ್ತ ತನ್ನ ಪುರೋಹಿತರ ಜೊತೆಗೂಡಿ ಆ ಇಂದ್ರನನ್ನ ಸ್ವಾಗತಿಸಿದ. ಸ್ವಾಗತಂ ತೇ ಪುರುಹೂತ ಇಹ, ನಿನ್ನ ಸಾನ್ನಿಧ್ಯದಿಂದ, ನಿನ್ನ ಆಗಮನದಿಂದ ಶೋಷುಭ್ಯತೆ ಬಲವೃತ್ರಘ್ನ ಪೂಯ, ನನ್ನ ಯಜ್ಞಕ್ಕೆ ಈಗೊಂದು ಶೋಭೆ ಬಂತು, ಸೋಮರಸ ಸಿದ್ಧವಾಗಿದೆ, ಅದನ್ನ ಪಾನ ಮಾಡಬ, ನಿನಗೆ ನಮಸ್ಕಾರ ಇರಲಿ. ನಿನ್ನ ಕಲ್ಯಾಣಮಯವಾದ ದೃಷ್ಟಿಯಿಂದ ನನ್ನ ನೋಡು, ನನ್ನ ಯಜ್ಞವು ಈಗ ಸಫಲ ಆಯಿತು. ಈ ಯಜ್ಞವನ್ನು ಬೃಹಸ್ಪತಿಯ ತಮ್ಮನೇ ಮಾಡಿಸ್ತಾ ಇದ್ದಾನೆ. ಆಗ ಇಂದ್ರ ಹೇಳಿದ, ಸಂವರ್ತನ ಪರಿಚಯ ನನಗಿದೆ, ಈ ಮಂತ್ರಗಳ ಮೂಲಕ ಅವನೇನು ನನ್ನನ್ನು ಈಗ ಆಹ್ವಾನಿಸಿದ್ದಾನೆ. ಆದ್ದರಿಂದ ಪ್ರೀತಿರ್ಮೇ ಅದ್ಯ ಮಯಿ ತ್ವಯಿ ಮನ್ಯು ಪ್ರಣಷ್ಟಃ, ಹಿಂದೇನು ನಿನ್ನ ಬಗ್ಗೆ ನನಗೆ ಕೋಪ ಇತ್ತು, ಆ ಕೋಪ ಈಗ ಹೊರಟು ಹೋಗಿದೆ, ನಿನ್ನ ಬಗ್ಗೆ ನನಗೆ ಸಂತೋಷ ಆಗಿದೆ. ಸಮರ್ಥ ಹೇಳಿದೆ, ಹಾಗಾದ್ರೆ ಈ ಯಜ್ಞದಲ್ಲಿ ಮುಂದೆ ಏನೇನು ಮಾಡಬೇಕು ಅಂತನ್ನೋದನ್ನ ನೀನು ನಮಗೆ ಆಜ್ಞಾಪಿಸು. ಜಾನಾತ್ವಯಂ ಸರ್ವಲೋಕಶ್ಚ ದೇವ, ನೀನು ಪ್ರಸನ್ನನಾಗಿದ್ದಿ, ನಮ್ಮ ಯಜ್ಞಕ್ಕೆ ಬಂದು ನಮ್ಮನ್ನು ಹರಿಸಿದ್ದಿ ಅಂತನ್ನುವುದನ್ನ ಈ ಜಗತ್ತು ನೋಡಲಿ. ಸಂವರ್ತನೆ ಇಂದ್ರನಿಗೆ ಹೇಳಿದ, ನಿನ್ನ ಆದೇಶಕ್ಕನುಸಾರವಾಗಿ ಎಲ್ಲವೂ ನಡೆಯಲಿ ಅಂತ. ಆಗ ದೇವರಾಜ ಎಲ್ಲ ದೇವತೆಗಳಿಗೂ ಹೇಳಿದ, ಅನೇಕ ಸಾಮಗ್ರಿಗಳನ್ನ, ಸಾವಿರಾರು ಸಭಾಭವನಗಳನ್ನ ಈ ಯಜ್ಞಕ್ಕಾಗಿ ನೀವೆಲ್ಲರೂ ನಿರ್ಮಿಸಬೇಕು. ಗಂಧರ್ವರಿಗೆ, ಅಪ್ಸರೆಯರಿಗೆ ಒಂದು ಪ್ರತ್ಯೇಕವಾದ ರಂಗಮಂಟಪ ಇರಬೇಕು. ಸ್ವರ್ಗದಂತೆ ಎಲ್ಲವೂ ಕಾಣಬೇಕು, ಶೋಭಿಸಬೇಕು. ಆಗ ದೇವತೆಗಳು ಅದನ್ನೆಲ್ಲ ಮಾಡಿ ಮುಗಿಸಿದರು. ಇಂದ್ರ ಮರುತ್ತನನ್ನ ಸನ್ಮಾನಿಸಿದ. ನಾನು ನಿನ್ನ ಬಳಿಗೆ ಈಗ ಬಂದಿದ್ದೇನೆ. ನಿನ್ನ ವಂಶದ ಪೂರ್ವಜರು ಏಚಾಪಿ ಅನ್ಯೇ ತವ ಪೂರ್ವೇ ನರೇಂದ್ರ, ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ದೇವತೆಗಳು ಇಲ್ಲಿದ್ದಾರೆ, ಅವರು ಹವಿಸ್ಸನ್ನ ಸ್ವೀಕಾರ ಮಾಡಲಿ. ಆಗ್ನೇಯಂ ವೈ ಲೋಹಿತಂ ಆಲಬಂಥಾಂ ವೈಶ್ವದೇವಂ ಬಹುರೂಪಂ ಹಿ ರಾಜನ್. ಈ ಅಗ್ನಿಯ ತೃಪ್ತಿಗಾಗಿ ಲೋಹಿತ ಜಾತಿಯ ಕೆಂಬಣ್ಣದ ಒಂದು ಜಿಂಕೆಯನ್ನ ಆಲಂಬನ ಮಾಡಲಿ. ಆಲಂಬನ ಮಾಡುವುದು ಅಂದ್ರೆ ಅದರ ವಧ ಮಾಡಿ ಮುಂದೆ ಅದನ್ನ ಯಜ್ಞಕ್ಕಾಗಿ ಅದರ ಮಾಂಸಾದಿಗಳನ್ನ ಸಿದ್ಧ ಮಾಡುವುದು. ಜಿಂಕೆ ಅಂತ ಕೆಲವು ಕಡೆ ಅನುವಾದ ಇದೆ, ಇನ್ನು ಕೆಲವು ಕಡೆ ವೃಷಭ ಅಂತ ಅನುವಾದ ಮಾಡಿದ್ದಾರೆ. ಆಗ್ನೇಯಂ ವೈ ಲೋಹಿತಂ ಆಲಭಂತಾಂ ವೈಶ್ವದೇವಂ ಬಹುರೂಪಂ ಅಂತ ಮೂಲದಲ್ಲಿ ಆ ಜಿಂಕೆಯೋ ವೃಷಭವೋ ಅಂತನ್ನುವುದೇನೂ ಇಲ್ಲ. ಆದರೆ ಬೇರೆ ಬೇರೆ ಕಡೆ ಕೆಲವು ಕಡೆ ಉಲ್ಲೇಖ ಬಂದಿರುವಂತೆ ಜಿಂಕೆ ಅಂತ ಅರ್ಥ ಮಾಡುವುದೇ ಯೋಗ್ಯ. ನೀಲಂಚ ಉಕ್ಷಾಣಂ ಮೇಧ್ಯಮಪ್ಯಾಲಭಂತಾಂ ಚಲಚ್ಛಿಷ್ಣಂ ಸಂಪ್ರದುಷ್ಟಂ ದ್ವಿಜಾಗ್ರ್ಯಾಹ. ಅದಲ್ಲದೆ ಒಂದು ನೀಲಿ ಬಣ್ಣದ ವೃಷಭವನ್ನು ಕೂಡ ಆಲಭನ ಮಾಡಬೇಕು. ಅದರಿಂದಲೂ ಕೂಡ ಈ ಯಜ್ಞ ಎಲ್ಲವೂ ನಡೆಯಬೇಕು. ನೀಲ ಬಣ್ಣದ ಒಂದು ವೃಷಭವನ್ನ ಆಲಭನ ಮಾಡಬೇಕು ಅಂತ ಬಂದಿದೆಯಲ್ಲ, ಆ ನೀಲ ಬಣ್ಣ ಅಂದ್ರೆ ಕಪ್ಪು ಬಣ್ಣದ ವೃಷಭ ಅಂತ ತಿಳ್ಕೊಳ್ಬೇಕು. ನೀಲಂ ವಾ ವೃಷಭ ಮುತ್ಸರ್ಜೇತ್, ವೃಷೋತ್ಸರ್ಗ ಅಂತ ಒಂದು ಕಾರ್ಯಕ್ರಮ ಈ ಯಜ್ಞಾದಿಗಳಲ್ಲಿ ಅದು ಕಾಣ್ತದೆ. ಈಗಾಗಲೇ ನಾವು ಕೆಲವು ಬಾರಿ ಹಿಂದೆ ನೋಡಿದ್ದೇವೆ. ಈ ಉತ್ಸರ್ಗ ಅಂತ ಅನ್ನೋದೇನಿದೆಯಲ್ಲ, ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ, ಒಂದೊಂದು ಯಜ್ಞದಲ್ಲಿ ಒಂದೊಂದು ಥರ. ಕೆಲವು ಕಡೆ ಆ ಪ್ರಾಣಿಗಳನ್ನೇ ಆಲಭನ ಮಾಡಿ ಅರ್ಥಾತ್ ಹತ್ಯೆ ಮಾಡಿ ಅದರ ಮಾಂಸದಿಂದ ಯಜ್ಞವನ್ನು ಮಾಡ್ತಾರೆ. ಇನ್ನು ಕೆಲವು ಕಡೆ ಅದನ್ನು ಕಟ್ಟಿ ಹಾಕಿ ಅದಕ್ಕೆ ಸಂಸ್ಕಾರ ಮಾಡಿ ಅದನ್ನು ಬಿಟ್ಟು ಬಿಡ್ತಾರೆ, ವೃಷೋತ್ಸರ್ಗ ಅಂತ. ಈ
ನರಮೇಧ ಪುರುಷಭೇದ ಯಜ್ಞಗಳು ಅಂತ ಕೇಳಿ ಬರ್ತಾವಲ್ಲ, ಅಲ್ಲಿಯೂ ಕೂಡ ಆ ಪುರುಷನನ್ನ ಯಜ್ಞಸ್ತಂಭಕ್ಕೆ ಕಟ್ಟಿ ಅವನನ್ನು ಪ್ರೋಕ್ಷಿಸಿ ಮುಂದೆ ಅವನನ್ನು ಬಿಟ್ಟು ಬಿಡ್ತಾರೆ. ಅವನು ಎಲ್ಲಿಗೆ ಹೋಗಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅಲ್ಲಿಗೆ ಹೋಗ್ಲಿಕ್ಕೆ ಅವನನ್ನು ಬಿಟ್ಟು ಬಿಡ್ತಾರೆ. ಹೀಗೆ ಅಲ್ಲಿ ಅವನನ್ನ ಆ ಪ್ರಾಣಿಯನ್ನು ಹತ್ಯೆ ಮಾಡುವುದು ಒಂದು ವಿಧಾನ, ಅದರ ಮಾಂಸವನ್ನ ಯಜ್ಞಕ್ಕಾಗಿ ಉಪಯೋಗ ಮಾಡುವುದು ಒಂದು ವಿಧಾನ. ಕೆಲವು ಬಾರಿ ಆ ಪ್ರಾಣಿಗಳನ್ನ ಬಿಟ್ಟು ಬಿಡ್ತಾರೆ ಕೂಡ. ಹೀಗೆ ನೀಲಂಬ ವೃಷ ಉತ್ಸರ್ಜೇತ ಬಂದಿರುವುದು ಬೇರೆ ಬೇರೆ ಕಡೆ ಪುರಾಣದಲ್ಲಿಯೂ ಅದು ಬಂದಿದೆ. ಆದ್ರಿಂದ ಕಪ್ಪು ಬಣ್ಣದ ಒಂದು ವೃಷಭ ಅಂತ ಅದನ್ನ ಅರ್ಥ ಮಾಡುವುದು ಯೋಗ್ಯ. ಮುಂದೆ ಅದು ಜಿಂಕೆಯೋ ಮತ್ತೆ ವೃಷಭವೋ ಮೊದಲು ಬಂದು ಕೆಂಪು ಬಣ್ಣದ ಲೋಹಿತ ಜಾತಿಯ ಜಿಂಕೆ ಅಂತ ಕೆಲವರು ಅನುವಾದ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಲಕ್ಷಾಲಂಕಾರಕ್ಕೆ ಅನುಗುಣವಾಗಿ ಅದು ಕೆಂಪು ಬಣ್ಣದ ಒಂದು ವೃಷಭವೇ, ಮುಂದೆ ಹೇಳಲ್ಪಟ್ಟಿರುವುದು ನೀಲ ಬಣ್ಣದ ವೃಷಭವೇ ಅಂತ ಎರಡೂ ಕಡೆ ಕಾಣಿಸ್ತದೆ. ಅದನ್ನು ತೀರ್ಮಾನಿಸುವುದು ಕಷ್ಟ. ಆದರೆ ಅನೇಕ ಕಡೆ ಬೇರೆ ಬೇರೆ ಕಡೆ ಉಲ್ಲೇಖ ಬಂದಿರುವಂತೆ ಜಿಂಕೆ ಅಂತ ಉಲ್ಲೇಖ ಬಂದಿದೆ. ಹೀಗೆ ಬೇರೆ ಬೇರೆ ಉಲ್ಲೇಖಗಳಿರೋದ್ರಿಂದ ಕೆಂಬಣ್ಣದ ಜಿಂಕೆ ಮತ್ತು ಕರಿ ಬಣ್ಣದ ವೃಷಭ ಅಂತ ವ್ಯಾಖ್ಯಾನ ಮಾಡುವುದು ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ವೇದಗಳಲ್ಲಿ ಬೇರೆ ಬೇರೆ ಥರ ಸಂಪ್ರದಾಯಗಳಿರಬಹುದು. ವಾದಿರಾಯಣ ಸ್ವಾಮಿ ಲಕ್ಷಾಲಂಕಾರದಲ್ಲಿ ಹೇಳುವಂತೆ ಲೋಹಿತ ಜಾತಿಯದ್ದು ವೃಷಭನೇ, ಹಾಗೆ ನೀಲ ಬಣ್ಣದ್ದು ಕೂಡ ವೃಷಭವೇ, ಎರಡು ವೃಷಭ ಅಂತಲೇ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ ಯಜ್ಞ ಮುಂದುವರಿಯಿತು. ಆ ಹವಿಸ್ಸು ಎಲ್ಲ ದೇವತೆಗಳು ಕೂಡ ಸಂದಿತು. ಇಂದ್ರ ಆ ಯಜ್ಞದಲ್ಲಿ ಸ್ವಯಂ ಸನ್ನಿಹಿತನಾಗಿದ್ದ. ಮಂತ್ರೋಚ್ಚಾರ ಪೂರ್ವಕವಾಗಿ ಸಂವರ್ತ ಹವಿಸ್ಸನ್ನು ಅಗ್ನಿಯಲ್ಲಿ ಹೋಮ ಮಾಡಿದ. ಎಲ್ಲಾ ದೇವತೆಗಳು ಕೂಡ ಸೋಮರಸವನ್ನ ಪಾನ ಮಾಡಿದರು. ಮುಂದೆ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು. ಮುಂದೆ ಅಲ್ಲಿರುವಂತಹ ಐಶ್ವರ್ಯವನ್ನು, ಸುವರ್ಣವನ್ನೆಲ್ಲ ಜ್ಞಾನಿಗಳಿಗೆ ದಾನ ಮಾಡಿದ ಈ ಮರುತ್ತ. ಉಳಿದ ಐಶ್ವರ್ಯವನ್ನೆಲ್ಲ ಆ ಹಿಮಾಲಯ ಪರ್ವತದ ಒಂದು ಪ್ರದೇಶದಲ್ಲಿ ಭದ್ರವಾಗಿ ಇಡ್ಲಿಕ್ಕಾಗಿ ಒಂದು ಖಜಾನೆಯನ್ನ, ಭಾಂಡಾಗಾರವನ್ನ ಮಾಡಿಸಿದ. ಮುಂದೆ ಆತ ತನ್ನ ರಾಜ್ಯವನ್ನ ಆಳಿದ. ಈ ಮರುತ್ತನ ಯಜ್ಞ ವೈಭವ ಮತ್ತು ಒಂದೆರಡು ಕಡೆ ವೇದಾದಿಗಳಲ್ಲಿ, ಪುರಾಣಾದಿಗಳಲ್ಲಿ ಕೇಳಿ ಬರ್ತದೆ. ಅಮಾದ್ಯದಿಂದ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ. ಸೋಮರಸವನ್ನು ಪಾನ ಮಾಡಿ ಮಾಡಿ ಇಂದ್ರನಿಗೆ ಮದ ಏರುವಂತಾಯಿತು. ಈ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಸ್ವೀಕಾರ ಮಾಡಿ ಮಾಡಿ ತೃಪ್ತಿಯಾಗಿ ಹೋಯಿತು. ಆವೀಕ್ಷಿತಸ್ಯ ಕಾಮ ಪ್ರೇರ್ ವಿಶ್ವೇ ದೇವ ಸಭಾಸದ ಐತಿ ಅಂತ ವೇದದಲ್ಲೂ ಕೂಡ ಅವನ ಯಜ್ಞದಲ್ಲಿ ವಿಶ್ವೇ ದೇವತೆಗಳೇ ಸಭಾಸದರಾಗಿ ಎಲ್ಲಾ ದೇವತೆಗಳು ಕೂಡ ಸ್ವಯಂ ಸನ್ನಿಹಿತರಾಗಿದ್ದರು ಅಂತ ಯಜ್ಞದ ವೈಭವವನ್ನು ವರ್ಣನೆ ಮಾಡ್ತಾರೆ. ಮುಂದೆ ಮರುತ್ತನ ಕಥೆಯನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ವ್ಯಾಸರು ಧರ್ಮರಾಜನಿಗೆ ಹೇಳಿದರು, ಆ ಸುವರ್ಣವ ಅಲ್ಲಿ ಸಂಗ್ರಹಿತ ಆಗಿದೆ, ಅದನ್ನು ನೀನು ತೆಗೆದುಕೊಂಡು ನಿನ್ನ ಯಜ್ಞವನ್ನು ಮಾಡು, ಅದಕ್ಕಾಗಿ ಈ ಕಥೆಯನ್ನೆಲ್ಲ ಹೇಳಿದ್ದೇನೆ ಅಂತ ಹೇಳಿದರು. ಅಲ್ಲಿಗೆ ಈ 10ನೇ ಅಧ್ಯಾಯ, ಈಗ ನಾವು ನೋಡ್ತಾ ಇರುವಂತಹ ಕಥೆಯ 10ನೇ ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಆ ಯುಧಿಷ್ಠಿರನಿಗೆ ಹೇಳಿದಂತೆ ಕೆಲವು ಮಾತುಗಳ ವರ್ಣನೆ ಕೇಳಿ ಬರ್ತದೆ. ವ್ಯಾಸನಿಷ್ಟೆಲ್ಲ ಸಮಾಧಾನ ಹೇಳಿದ ಮೇಲೆ ಕೂಡ ಆ ಯುಧಿಷ್ಠಿರನಿಗೆ ಇನ್ನೂ ಚಿಂತೆ ಉಳಿದಂತೆ ಕಾಣಿಸಿತು. ಹೀಗೆ ಕಳೆಗಂದಿದ್ದಂತಹ ಆ ಧರ್ಮರಾಜನಿಗೆ ಕೃಷ್ಣ ಈ ಮುಂದಿನಂತೆ ಮಾತು ಹೇಳಿದಂತೆ, ಸರ್ವಂ ಜಿಹ್ಮಂ ಮೃತ್ಯುಪದಂ ಅಮೃತಂ ಆರ್ಜವಂ ಬ್ರಾಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತೆ. ಈ ಶ್ಲೋಕ ಸರ್ವಂ ಜಿಹ್ಮಂ ಮೃತ್ಯುಪದಂ ಆರ್ಜವಂ ಬ್ರಹ್ಮಣ ಪದಂ ಏತಾವಾನ್ ಜ್ಞಾನ ವಿಷಯ ಕಿಂ ಪ್ರಲಾಪ ಕರಿಷ್ಯತೆ ಅನ್ನೋ ಶ್ಲೋಕ ಹಿಂದೆ ಮಹಾಭಾರತದ ಶಾಂತಿ ಪರ್ವದಲ್ಲೇ ಒಂದ್ ಕಡೆ ಬಂದಿದೆ. ಅದಕ್ಕೆ ಒಂದು ಸರಳವಾದಂತಹ ಅರ್ಥ ಏನು ಅಂತ ಮುಂದೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಲಕ್ಷಾಲಂಕಾರದಲ್ಲಿ ಏನು ಅರ್ಥ ಇದೆ ಅಂತ ಒಂದು ಬಾರಿ ನೋಡೋಣ. ಸರ್ವಂ ಜಿಹ್ಮಂ ಮೃತ್ಯುಪದಮಲ್ಲಿ ಬ್ರಹ್ಮಣ ಪರಬ್ರಹ್ಮನ ನಾರಾಯಣನ ಪದ ಅಂದ್ರೆ ವೈಕುಂಠಾದಿ 3 ಲೋಕಗಳು, ಅವು ಅಮೃತವಾಗಿದೆ, ಅಂದ್ರೆ ಶ್ರೇಷ್ಠವಾಗಿದೆ.
ಮತ್ತೆ ಅನ್ಯತ್ ಸರ್ವಂ ಜಿಹ್ಮಂ ಕುಟಿಲಂ, ಸತ್ಯಲೋಕಾದಿಗಳು ಅವೆಲ್ಲವೂ ಕುಟಿಲವಾಗಿವೆ. ಮತ್ತೆ ಮೃತ್ಯುಪಥಂ, ಮರಣ ಸ್ಥಾನವಾಗಿವೆ. ಸತ್ಯಲೋಕ ಮೊದಲಾದ ಎಲ್ಲಾ ಲೋಕಗಳಿಗೆ ಹೋದ್ರೂ ನಾವು ಮರಳಿ ಬರಲೇಬೇಕು. ಆದರೆ ನಾರಾಯಣನ ಈ ಒಂದು ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವ 3 ಲೋಕಗಳು ಮಾತ್ರ ಮರಣರಹಿತವಾದದ್ದು. ಹೀಗೆ ನಾವೆಲ್ಲರೂ ಕೂಡ ಈಗ ಚತುರ್ಮುಖ ಬ್ರಹ್ಮನ ಲೋಕದಲ್ಲಿ ಯಾರಿದ್ದಾರೆ ಅವರಿಂದ ಹಿಡಿದು ಮನುಷ್ಯ ಲೋಕದಲ್ಲಿರುವಂತಹ ನಾವೆಲ್ಲರೂ ಕೂಡ ಮರ್ತ್ಯ ಲೋಕಗಳಲ್ಲೇ ಇದ್ದೇವೆ. ಆದ್ರಿಂದ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಮರಣಿಸಲೇಬೇಕು. ಮುಂದೆ ಪರಮಾತ್ಮ ಲೋಕಕ್ಕೆ ಹೋದವರು ಮಾತ್ರ ಮರಣಿಸಬೇಕಾಗಿಲ್ಲ. ಆದ್ರಿಂದ ಈಗ ನೀನು, ಕೌರವರು ಎಲ್ಲರೂ ಕೂಡ ನಾವಿರುವುದು ಮರ್ತ್ಯ ಲೋಕದಲ್ಲೇ. ನಿನ್ನ ಶತ್ರುಗಳಾದ ಕೌರವರು ಕೂಡ ಇದ್ದುದು ಮರ್ತ್ಯ ಲೋಕದಲ್ಲೇ. ಒಂದಲ್ಲ ಒಂದು ದಿವಸ ಅವರು ಕೂಡ ತಮ್ಮ ಪ್ರಾಣವನ್ನ ಪರಿತ್ಯಾಗ ಮಾಡಲೇಬೇಕಿತ್ತು. ಅದರಂತೆ ಈಗ ಮಾಡಿದ್ದಾರೆ. ನೀನು ಅದರ ಬಗ್ಗೆ ಯಾಕೆ ಚಿಂತಿಸಬೇಕು ಅಂತ ಆ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರಕ್ಕನುಸಾರವಾಗಿ ಆ ಒಂದರ್ಥ. ಹಿಂದೆ ಇದೇ ಶ್ಲೋಕ ಅಲ್ಲೇನು ಬಂದಿದೆ ಶಾಂತಿ ಪರ್ವದಲ್ಲಿ, ಅದಕ್ಕನುಗುಣವಾಗಿ ಈ ಮಾತನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅಲ್ಲಿಯೂ ಹೆಚ್ಚು ಕಡಿಮೆ ಇಂಥದೇ ಸಂದರ್ಭ ಇತ್ತು. ಆದರೆ ಅದು ಯುಧಿಷ್ಠಿರ ಮತ್ತು ಕೃಷ್ಣ ಇವರ ನಡುವಿನ ಸಂವಾದ ಒಂದಲ್ಲ, ಬೇರೆ ಯಾರದೋ ಜ್ಞಾನಿಗಳ ನಡುವಿನ ಒಂದು ಸಂವಾದ. ಏತಾವಾನ್ ಜ್ಞಾನ ವಿಷಯ, ಮನುಷ್ಯ ಒಟ್ಟಾರೆ ತನ್ನ ಜೀವಮಾನದಲ್ಲಿ ಬಹಳಷ್ಟು ಪ್ರಯತ್ನಪಟ್ಟು ಸಾಧನೆ ಮಾಡಿ ತಿಳಿಯಬೇಕಾದಂತಹ ಸಂಗತಿ ಏನು? ತಿಳಿಯಬೇಕಾದಂತಹ ಸಂಗತಿ ಅಂದ್ರೆ ನಮಗೆ ಸದ್ಗತಿಯನ್ನು ಕೊಡುವ ಸಂಗತಿ ಯಾವುದು, ಮತ್ತೆ ನಮ್ಮನ್ನ ದುರ್ಗತಿಗೆ ಕಳಿಸುವಂತ ಸಂಗತಿ ಯಾವುದು, ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಉಳಿದದ್ದೆಲ್ಲವೂ ಕೂಡ ಕೇವಲ ಪ್ರಲಾಪ ಅಂತ ಇದ್ದಾರೆ ಅವರು. ಹಾಗಾದ್ರೆ ನಮ್ಮನ್ನು ಹಾಳು ಮಾಡುವ ಸಂಗತಿ ಯಾವುದು? ಜಿಹ್ಮಂ, ಯಾವುದೇ ಥರದ ವಕ್ರ ಬುದ್ಧಿ, ಲೌಕಿಕ ವ್ಯವಹಾರಗಳಲ್ಲಾಗಲಿ ಅಧ್ಯಾತ್ಮದಲ್ಲಾಗಲಿ ನಾವು ತೋರಿಸುವಂತಹ ಆಂತರಿಕ ಬಾಹ್ಯ ವಕ್ರ ಬುದ್ಧಿ ಏನಿದೆ, ದುರ್ನಡತೆ, ಅದೆಲ್ಲವೂ ಕೂಡ ನಮ್ಮನ್ನ ಮೃತ್ಯುವಿನ ಕಡೆಗೆ ಅಟ್ಟುತ್ತದೆ. ಸರಳವಾದ ಸ್ವಭಾವ, ನೇರವಾದ ಪ್ರಾಮಾಣಿಕ ಸ್ವಭಾವ ಅಧ್ಯಾತ್ಮದಲ್ಲಿಯೂ ಮತ್ತು ಲೌಕಿಕದಲ್ಲಿಯೂ ಕೂಡ ಅದು ನಮ್ಮನ್ನ ಸದ್ಗತಿಗೆ ತಲುಪಿಸುವಂಥದ್ದು. ವಿಶೇಷತಃ ಇದೆಲ್ಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು. ಒಟ್ಟಾರೆ ಶಾಸ್ತ್ರದ ಸಾರ ಇದು. ನಾವು ಶಾಸ್ತ್ರಗಳಲ್ಲಿ ಮನುಷ್ಯ ಹುಟ್ಟಿದ ಆರಂಭ ಸಾಯುವವರೆಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ವಿಧಿವಿಧಾನಗಳನ್ನೆಲ್ಲ ಕೇಳ್ತೇವೆ. ಮತ್ತೆ ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೆ ಏನೇನು ಮಾಡಬೇಕು, ಏನು ಮಾಡಬಾರದು ಅನ್ನೋದ್ರ ಬಗ್ಗೆ ಅನೇಕ ವಿಧಿ ನಿಷೇಧ ಎಲ್ಲ ನಾವು ಕೇಳ್ತೇವೆ. ಅದೆಲ್ಲದರ ತಾತ್ಪರ್ಯ ಏನು? ಮನುಷ್ಯ ದುರ್ಬುದ್ಧಿಯವನಾಗಿರಬಾರದು, ಸದ್ಬುದ್ಧಿಯವನಾಗಿರಬೇಕು ಅನ್ನುವುದು ತಾತ್ಪರ್ಯ. ದುರ್ಬುದ್ಧಿಯ ಮನುಷ್ಯನಿಗೆ ಮಾರಕ, ಸದ್ಬುದ್ಧಿಯವನಿಗೆ ತಾರಕ. ಇಷ್ಟೇ. ಇದು ಎಲ್ಲ ಶಾಸ್ತ್ರಗಳ ಎಲ್ಲ ವಿಧಿ ನಿಷೇಧಗಳ ಸಾರ ಹೊಂದಿದು. ಉಳಿದಿದ್ದೆಲ್ಲವೂ ಪ್ರಲಾಪ ಮಾತ್ರ. ಬೇರೆ ಯಾವುದೋ ಒಂದು ವಿಧಾನವನ್ನ, ಧಾರ್ಮಿಕ ಆಚರಣವನ್ನ ನಾವು ಮಾಡದೆ ಹೋದ್ರೆ ಅದರಿಂದ ಏನು ಹಾನಿ ಆಗ್ತದೆ, ಏನು ತೊಂದರೆ ಆಗ್ತದೆ ಅಂತ ನಾನಾ ಥರ ಏನು ವರ್ಣನೆ ಮಾಡ್ತಾರಲ್ಲ, ಅದೆಲ್ಲ ಒಂದು ಪ್ರಲಾಪ ಮಾತ್ರ. ಅದು ನೀನೀಗ ಬಂಧುಗಳು ಎಲ್ಲರೂ ಕೂಡ ನಿನ್ನ ಕಾರಣದಿಂದಾಗಿ ಹತ್ಯೆಗೆ ಒಳಗಾದರು ಅಂತ ಶೋಚಿಸ್ತಾ ಇದೆಯಲ್ಲ, ನೀನೇನಾದ್ರೂ ಇದನ್ನ ದುರ್ಬುದ್ಧಿಯಿಂದ ಮಾಡಿದ್ಯಾ? ದುರ್ಬುದ್ಧಿಯಿಂದ ನೀನೇನು ಮಾಡಿರುವುದಲ್ಲ. ಇದನ್ನ ದುರ್ಬುದ್ಧಿಯಿಂದ ಹೀಗೆಲ್ಲ ಮಾಡಿದವರು ಕೌರವರು. ನೀನು ಸದ್ಬುದ್ಧಿಯಿಂದಲೇ ನಡ್ಕೊಂಡಿದ್ದೆ, ಸಜ್ಜನಾಗಿಯೇ ನೀನು ನಡ್ಕೊಂಡಿದ್ದೆ. ನಿನ್ನದೇನು ಇದರಲ್ಲಿ ತಪ್ಪಿರಲಿಲ್ಲ, ವಕ್ರತೆ ನಿನ್ನಲ್ಲಿರಲಿಲ್ಲ, ಅದು ಕೌರವರಲ್ಲಿತ್ತು. ಆದ್ರಿಂದ ನೀನ್ ಯಾಕೆ ಇದ್ರ ಬಗ್ಗೆ ಚಡ್ಪಡಿಸಬೇಕು ಅಂತ ಆ ಮಾತಿನ ಸರಳವಾದಂತಹ ಅರ್ಥ. ನನಗೆ ಈ ಮಾತಿಗೆ ಕಾಣುವುದು ಇದೇ ಅರ್ಥ. ಭಗವಂತನ ಲೋಕಗಳು ಅವು ಶಾಶ್ವತವಾದದ್ದು, ಉಳಿದೆಲ್ಲವೂ ಅಶಾಶ್ವತವಾದದ್ದು. ಅದನ್ನೇನು ಇಲ್ಲಿ ಕೃಷ್ಣ ಹೇಳಿಕ್ಕೆ ಹೊರಟಿದ್ದಾನೆ ಅಂತ ನನಗೆ ಆ ಶ್ಲೋಕ ನೋಡಿದ್ರೆ ಅನಿಸೋದಿಲ್ಲ. ಅಂತೂ ಏನು ಬಂದಿದೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಎರಡೂ ಅರ್ಥಗಳನ್ನು ಕೂಡ ಹೇಳಿದ್ದೇನೆ. ಅದರಂತೆ ನಿಮಗೆ ಯಾವ ಅರ್ಥ ಸರಿ ಕಾಣ್ತದೋ ಅದನ್ನು ನೀವು ಸ್ವೀಕರಿಸಬಹುದು.
ನೈವತೆ ನಿಶ್ಚಿತಂ ಕರ್ಮ. ನೀನು ರಾಜನಾಗಿ ಹುಟ್ಟಿದ ಮೇಲೆ, ರಾಜನಾಗಿ ಪಟ್ಟಾಭಿಷಿಕ್ತನಾದ ಮೇಲೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿಲ್ಲ. ಶತ್ರುಗಳನ್ನ ಗೆದ್ದಿಯಾ? ಹೊರಗಿನ ಶತ್ರುಗಳನ್ನೆಲ್ಲ ದಮನ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಅಂತಃಶತ್ರುಗಳನ್ನ ಗೆದ್ದಿದೆಯಾ? ಅಂತಃಶತ್ರು ನಿನ್ನ ಹೃದಯದಲ್ಲೇ ಇದ್ದಾನೆ. ಕಥಂ ಶತ್ರುಂ ಶರೀರಸ್ಥಂ ಆತ್ಮನೋ ನಾವು ಬುದ್ಧಿಸೆ. ಅದ್ಯಾರು? ಒಳಗಿರುವಂತ ಶತ್ರು ಯಾರು? ಅದರ ಬಗ್ಗೆ ನಿನಗೊಂದು ಕಥೆಯನ್ನು ಹೇಳ್ತೇನೆ, ಕೇಳು. ಇಂದ್ರ ಮತ್ತು ವೃತ್ರಾಸುರನಿಗೆ ನಡೆದಂತಹ ಒಂದು ಯುದ್ಧ ಅದು. ವೃತ್ರಾಸುರ ಇಡೀ ಭೂಮಿಯನ್ನೆಲ್ಲ ಆವರಿಸಿಕೊಂಡು ಬಿಟ್ಟಿದ್ದ ಒಂದು ಬಾರಿ. ಆಗ ಇಂದ್ರ ಈ ಮೂರು ಲೋಕದ ಆಡಳಿತದ ಹೊಣ ಹೊತ್ತವನವನು. ಅಂಥ ಹೊಣೆಗಾರಿಕೆಯಿಂದ ಅವನು ಹೀಗೆ ವಿಚಾರ ಮಾಡಬೇಕಾಯ್ತು. ಪೃಥ್ವಿಯಲ್ಲಿ ಗಂಧ ಇದೆ, ಆ ಗಂಧ ವೃತ್ರಾಸುರನ ಪಾಲಾಗಿ ಹೋಗಿದೆ. ಅದರಿಂದ ಎಲ್ಲ ಕಡೆ ದುರ್ಗಂಧವೇ ಈಗ ವ್ಯಾಪ್ತ ಆಗಿಬಿಟ್ಟಿದೆ. ಮತ್ತೆ ಅದು ಇಂದ್ರನಿಗೆ ಕೋಪ ಬರಿಸಿತು. ಅವನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದೆ. ಆಗ ಇಂದ್ರನ ವಜ್ರಾಯುಧದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ವೃತ್ರಾಸುರ ನೀರಿನೊಳಗೆ ಪ್ರವೇಶ ಮಾಡಿದ. ನೀರಿನ ಗುಣವಾದಂತಹ ರಸವನ್ನು ಅಪಹಾರ ಮಾಡಿಬಿಟ್ಟ. ಆಗ ನೀರಿನಲ್ಲಿದ್ದ ವೃತ್ರನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದ ಇಂದ್ರ. ಮುಂದೆ ಆ ವೃತ್ರ ಅಲ್ಲಿಂದ ತೇಜಸ್ಸಿನ ಕಡೆಗೆ ಹೋದ. ಪೃಥ್ವಿ ಮೊದಲಾದ ಈ ಮಹಾಭೂತಗಳೇನಿವೆ, ಪೃಥ್ವಿಯ ಗುಣ ಗಂಧ, ಜಲದ ಗುಣ ರಸ, ಮತ್ತೆ ತೇಜಸ್ಸಿನ ಗುಣ ರೂಪ. ಆ ರೂಪವನ್ನು ಕೂಡ ಅವನು ಅಪಹರಿಸಿದ. ಮುಂದೆ ಆ ತೇಜಸ್ಸನ್ನು ಬಿಟ್ಟು ವಾಯುವಿನ ಕಡೆಗೆ ಹೋದ. ಅದರ ಗುಣವನ್ನು ಕೂಡ ಅಪಹರಿಸಿಬಿಟ್ಟ. ಮುಂದೆ ಇಂದ್ರ ಅಲ್ಲಿಯೂ ವಜ್ರಾಯುಧ ಪ್ರಯೋಗ ಮಾಡಿದ. ಮುಂದೆ ವೃತ್ರಾಸುರ ಆಕಾಶದ ಕಡೆಗೆ ಹೋದ, ಅದನ್ನೂ ವ್ಯಾಪಿಸಿದ. ಆಕಾಶದ ವಿಷಯವಾದಂತಹ ಶಬ್ದವನ್ನೆಲ್ಲ ಅಪಹರಿಸಿದ. ಇಂದ್ರ ಮತ್ತೆ ವಜ್ರಾಯುಧ ಪ್ರಯೋಗ ಮಾಡಿದ. ಕೊನೆಗೆ ಇಂದ್ರನ ಒಳಗೆ ಬಂದುಬಿಟ್ಟ ಅವನು. ಇಂದ್ರನ ಒಳಗೆ ಪ್ರವೇಶ ಮಾಡಿ ಅವನ ವೈಶಿಷ್ಟ್ಯ, ಇಂದ್ರನ ವೈಶಿಷ್ಟ್ಯ ಅಂದ್ರೆ ಅವನ ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳು, ವೀರ್ಯ ಶೌರ್ಯಾದಿ ಗುಣಗಳು, ಅವುಗಳನ್ನೇ ಅಪಹರಿಸಿಬಿಟ್ಟ. ಜಗ್ರಾಹ ವಿಷಯಂ ತತಃ. ವೃತ್ರಾಸುರ ಹೊರಗಿನಿಂದ ಬಂದು ಒಳಗೆ ಬಂದು ಕೂತಾಗ ಆ ಇಂದ್ರನಿಗೆ ಮಹಾಮೋಹ ಬಂದು ಬಿಡ್ತಂತೆ. ಸಮುಗ್ಧನಾದ. ಆಗ ಅವನು ಕಿಂಕರ್ತವ್ಯ ಮೂಢನೂ ಆಗಿದ್ದಿರಬೇಕು. ಆ ಸಂದರ್ಭದಲ್ಲಿ ವಸಿಷ್ಠಾದಿ ಋಷಿಗಳು ರಥಂತರ ಸಾಮ ಅಂತ ಸಾಮಗಾನದ ಒಂದು ಪ್ರಭೇದ, ಅದನ್ನ ಗಾನ ಮಾಡಿ ಈ ಇಂದ್ರನನ್ನ ಎಚ್ಚರಗೊಳಿಸಿದರು. ರಥಂತರ ಸಾಮ ಅಂದ್ರೆ ಹೀಗೊಂದು ಮಂತ್ರ ಕೇಳಿ ಬರ್ತದೆ ವೇದ ಗ್ರಂಥಗಳಲ್ಲಿ. ಆಭಿತ್ವಾ ಶೂರ ನೋನುಮೋವಾ ಆದುಗ್ಧ ಇವಧೆ ನವ ಈಶಾನಮಸ್ಯ ಜಗತಃ ಸುವಾದೃಶಾಂ ಆ ಈಶಾನಮಾ ಇಂದ್ರ ಸುಸ್ಥೂಷಾ ಓವಾ ಹಾ ಉವಾ ಈ ಶೋವಾ ನಾಮಿಂದ್ರ ಸಸ್ಥುಷೋ ನತ್ವಾವಾಂಗ್ ಅನ್ಯೋ ದಿವಿಯಃ ನ ಪಾರ್ಥಿವಾಃ ನ ಜಾತೋ ನ ಇಷ್ಯಾ ತ ಓವಾ ಹಾ ಉವಾ ರಜೋ ವಾ ತೋ ನ ಜನಿಷ್ಯತೆ ಅಶ್ವಾಯಂ ತೋ ಮಘವನ್ನಿದ್ರವಾ ಜಿನಾಃ ಗವ್ಯಂತಸ್ತ್ವಾ ಹ ಮಾ ವಾ ಮಾ ಹ ಓವಾ ಹಾವುವಾ ಅಸ್ ಅಂತ ಹೀಗೆ ರಥಂತರ ಸಾಮದ ಬಗ್ಗೆ ಒಂದು ವೈದಿಕ ಗ್ರಂಥದಲ್ಲಿ ಕೇಳಿ ಬರ್ತದೆ. ಅದಕ್ಕೆ ಸಾಮಗಾನಕ್ಕೆ ಉಚಿತವಾದಂತಹ ಸ್ವರಗಳ ಮೂಲಕ ನಾನೇನು ಅದನ್ನು ಹಾಡಿಲ್ಲ, ಹಾಗೆ ನನಗೆ ಅದರಲ್ಲಿ ಪರಿಣತಿ ಏನೂ ಇಲ್ಲ. ರಥಂತರ ಸಾಮ ಅಂದ್ರೆ ಏನು ಅಂತ ಹೇಳಬೇಕು ಅಂತ ಅನಿಸಿತು, ಅದಕ್ಕಾಗಿ ಅದನ್ನು ಹೇಳುವ ಪ್ರಯತ್ನ ಮಾಡಿದೆ ಅಷ್ಟೆ. ಮುಂದೆ ತನ್ನ ಶರೀರದೊಳಗಿದ್ದಂತಹ ವೃತ್ರಾಸುರನನ್ನ ವಜ್ರಾಯುಧದ ಮೂಲಕ ಇಂದ್ರ ಸಂಹಾರ ಮಾಡಿದ ಅನ್ನೋ ಕಥೆಯನ್ನು ನಾವು ಕೇಳಿದ್ದೇವೆ. ಇದೆಲ್ಲ ಇಂದ್ರನೇ ಮುಂದೆ ಮಹರ್ಷಿಗಳಿಗೆ ಹೇಳಿದ್ದು, ಮಹರ್ಷಿಗಳು ನನಗೆ ಹೇಳಿದ್ರು, ಅದನ್ನು ನಾನು ನಿನಗೆ ಹೇಳಿದ್ದೇನೆ. ಹಾಗೆ ನಿನ್ನ ಒಳಗಿರುವಂತಹ ಒಂದು ದುಷ್ಟಶಕ್ತಿ
ಅದು ನಿನ್ನ ಶೌರ್ಯ ವೀರ್ಯಾದಿಗಳನ್ನೇ ಇವತ್ತು ಮಂಕುಗೊಳಿಸಿಬಿಟ್ಟಿದೆ. ಅದ್ರ ಬಗ್ಗೆ ನೀನು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅಂತ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಈ ಹಿಂದೆ ನಾವು ಬೃಹತಿ ಸಹಸ್ರ ಮಂತ್ರಗಳನ್ನ ಮತ್ತೆ ವಿಷ್ಣು ಸಹಸ್ರನಾಮದ ನಾಮಗಳನ್ನು ಕೂಡ ಶ್ರವಣ ಮಾಡುವ ಪ್ರಸಂಗದಲ್ಲಿ ಆರಂಭದಲ್ಲಿಯೇ ಕೆಲವು ಮಂತ್ರಗಳನ್ನ ನೋಡಿದ್ವಿ. ಅಪಾದಹಸ್ತೋ ಅಪೃತನ್ಯದಿಂದ್ರಮಾಸ್ಯ ವಜ್ರಮಧಿಸಾನೌ ಜಘಾನ ವೃಷ್ಣೋ ವಧ್ರಿಹಿ ಪ್ರತಿಮಾನಂ ಬುಭೂಷನ್ ಪುರುತ್ರ ವೃತ್ರೋ ಅಶಯತ್ ವ್ಯಸ್ತಃ. ಕೈ ಕಾಲು ತೋಳುಗಳನ್ನೆಲ್ಲ ಕಳ್ಕೊಂಡಂಥ ವೃತ್ರಾಸುರ ಆ ಇಂದ್ರನನ್ನು ಎದುರಿಸಿದ. ಕೊನೆಗೆ ಇಂದ್ರನೇ ಅವನ ತಲೆಯ ಮೇಲೆ, ಪರ್ವತ ಶಿಖರದಂಥ ತಲೆಯ ಮೇಲೆ ವಜ್ರಾಯುಧವನ್ನ ಪ್ರಹಾರ ಮಾಡಿದ. ಆಗ ಈ ವೃತ್ರಾಸುರ ಕೆಳಗೆ ಬಿದ್ದ. ಇದು ಆ ಒಂದು ಮೂಲ ವೇದ ಮಂತ್ರ. ಅಷ್ಟಕ ಕ್ರಮದಲ್ಲಿ 1, 2, 37, ಮಂಡಲ ಕ್ರಮದಲ್ಲಿ 1, 7, 32. ಇದು ಇಂದ್ರ ಮತ್ತು ವೃತ್ರಾಸುರ ನಡುವಿನ ಒಂದು ಯುದ್ಧದ ಪ್ರಸಂಗ. ಅಲ್ಲಿ ಆ ವೃತ್ರಾಸುರ ಅಂದ್ರೆ ಭಗವಂತನ ಭಕ್ತನಾದ ಒಬ್ಬ ವೃತ್ರಾಸುರ ಇದ್ದಾನಲ್ಲ, ಅವನ ಕಥೆ ಏನಲ್ಲ ಇದು. ದುಷ್ಟನಾದಂತಹ ಮತ್ತೊಬ್ಬ ವೃತ್ರಾಸುರ ಏನಿದ್ದ ಅವನ ಒಂದು ವರ್ಣನೆ. ನದನ್ನ ಭಿನ್ನ ಅಮುಯಾಶಯಾನಂ ಮನೋರುಹಾಣ ಅತಿಯಂತ್ಯಾಪಹ ಯಾಶ್ಚಿದ್ ವೃತ್ರೋ ಮಹಿನಾ ಪರ್ಯತಿಷ್ಠತ್ ತಾಸಾ ಮಹಿಹಿ ತತ್ಸುತಶೀರ್ ಬಭೂವ ಅಂತ ಹೀಗೆ ಕೆಲವು ಮಂತ್ರಗಳು. ಅಲ್ಲಿ ಆ ವೃತ್ರಾಸುರ ಅಂದ್ರೆ ಈ ಅಜ್ಞಾನವೇ ವೃತ್ರಾಸುರ. ಅವನ ಕೈ ಕಾಲುಗಳು ಅಂದ್ರೆ ದುಷ್ಟ ತರ್ಕಗಳು, ವೇದದ ಬೆಂಬಲ ಇಲ್ಲದಂತಹ ದುಷ್ಟ ತರ್ಕಗಳು, ದುಷ್ಟ ಶಾಸ್ತ್ರಗಳೇ ಅವನ ಕೈಕಾಲುಗಳು. ಅವನ್ನೆಲ್ಲ ಕತ್ತರಿಸಿದ್ರೂ ಕೂಡ ಅಜ್ಞಾನ ಯಾವತ್ತೂ ನಮ್ಮನ್ನು ಬಾಧಿಸ್ತಾ ಇರ್ತದೆ. ಕೊನೆಗೆ ಭಗವಂತ ಆ ಅಜ್ಞಾನವನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕಾಗಿ ಜ್ಞಾನ ಅನ್ನುವ ವಜ್ರಾಯುಧವನ್ನು ಪ್ರಯೋಗ ಮಾಡಿದ. ಆಗ ಆ ಅಜ್ಞಾನ ಪೂರ್ಣವಾಗಿ ನಷ್ಟವಾಗಿ ಹೋಯಿತು. ಹೀಗೆ ಅಜ್ಞಾನ ಮತ್ತೆ ಅಹಿ ಅಂದ್ರೆ ಸಂಶಯ, ವೃತ್ರ ಮತ್ತು ವೃತ್ರತರ ಅಂತ ಮತ್ತೊಬ್ಬ ದೈತ್ಯ, ಇವರೆಲ್ಲರೂ ಕೂಡ ನಷ್ಟರಾಗಿ ಹೋದರು ಅಂತ ಅಲ್ಲಿ ಕೇಳಿ ಬರ್ತದೆ. ಅದಕ್ಕೆಲ್ಲದಕ್ಕೂ ಕೂಡ ಇಂದ್ರ ಮತ್ತು ವೃತ್ರಾಸುರರ ಪರವಾದ ಒಂದು ಕಥೆಯೂ ಇದೆ, ಮತ್ತೆ ಅಧ್ಯಾತ್ಮಪರವಾದಂತಹ ಒಂದು ಅರ್ಥವೂ ಕೂಡ ಅದಕ್ಕೆ ಕೇಳಿ ಬರ್ತದೆ. ವೃತ್ರನೇ ಅಜ್ಞಾನ, ಅಜ್ಞಾನದಿಂದ ಉಂಟಾಗುವ ಸಂಶಯವೇ ವೃತ್ರನ ಮಗನಾದ ಅಹಿ. ತ್ವಷ್ಟೃ ಪ್ರಜಾಪತಿಯಿಂದ ಹುಟ್ಟಿದಂತಹ ಭಗವದ್ಭಕ್ತನಾದ ವೃತ್ರ ಇಲ್ಲಿ ವರ್ಣಿತ ಅಲ್ಲ. ಇಲ್ಲಿ ವರ್ಣಿತನಾಗಿರುವುದು ಕಶ್ಯಪನಿಂದಲೇ ಹುಟ್ಟಿದಂಥ, ಕಶ್ಯಪನಿಂದ ಧನುವಿನಲ್ಲಿ ಹುಟ್ಟಿದಂಥ ಒಬ್ಬ ಪಾಪಾತ್ಮನಾದವನು. ಇದೆಲ್ಲವೂ ಕೂಡ ಋಗ್ಭಾಷ್ಯದ 2ನೇ ಅಧ್ಯಾಯದ 32ನೇ ಸೂಕ್ತ, ಅಲ್ಲಿ 223ನೇ ಶ್ಲೋಕ. ಋಗ್ಭಾಷ್ಯದ 2ನೇ ಅಧ್ಯಾಯದ 223ನೇ ಶ್ಲೋಕ, ಅಲ್ಲಿ 32ನೇ ಸೂಕ್ತದಲ್ಲಿ ಬಂದಿರುವಂತಹ ವಿಷಯ. ಹಿಂದೆ ವಿಷ್ಣು ಸಹಸ್ರನಾಮವನ್ನು ನಾವು ಶ್ರವಣ ಮಾಡುವಾಗ ಮಹಾಭಾರತದಲ್ಲೇ ಮುಂದೆ ಬರುವಂತಹ ಈ ಕಥೆಯ ಬಗ್ಗೆ ನನಗೆ ಗಮನ ಇದ್ರೆ ಇದನ್ನು ಕೂಡ ಅಲ್ಲಿ ಹೇಳ್ತಿದ್ದೆ. ಆದರೆ ಆಗ ಇದನ್ನು ಹೇಳುವ ಅನುಕೂಲ ಆಗಲಿಲ್ಲ. ಈಗಾದರೂ ಹೇಳಿದ್ದೇವೆ. ಈ ಭಗವಂತನ ಭಕ್ತನಾದ ವೃತ್ರಾಸುರನ ಕಥೆ ಬೇರೆ, ದಾನವನಾದ ವೃತ್ರಾಸುರನ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. ಅವನು ಆ ಹಿಂದೆ ನಾವು ವಿಷ್ಣು ಸಹಸ್ರನಾಮ ಶ್ರವಣ ಮಾಡುವಾಗ ಕೂಡ ನೋಡಿದ್ವಿ. ಈ ನೀರನ್ನು ತಡೆ ಹಿಡಿದು ಬಿಟ್ಟಿದ್ದ. ಅವನ ತಾಯಿ ಧನು, ಅವಳು ಕೂಡ ನೀರಿನ ಪ್ರವಾಹವನ್ನು ತಡೆ ಹಿಡಿದಿದ್ಲು. ವೃತ್ರನ ಮಗನಾದ ಅಹಿ ಅನ್ನೋನು ನೀರನ್ನು ತಡೆ ಹಿಡಿದಿದ್ದ ಅಂತೆಲ್ಲ ಬಂದಿತ್ತು. ನೀರು ಮಾತ್ರ ಅಲ್ಲ, ಒಟ್ಟಾರೆ ದಾನವರ ಕಾರ್ಯಗಳೇನು, ಈ ಪಂಚಮಹಾಭೂತಗಳು ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಇವುಗಳೆಲ್ಲವೂ ಕೂಡ ಈ ಜಗತ್ತನ್ನೇನು ವ್ಯಾಪಿಸಿಕೊಂಡಿವೆ. ಆ ಒಟ್ಟಾರೆ ಭೌತಿಕ ವ್ಯವಸ್ಥೆಯನ್ನೇ ಹಾಳು ಮಾಡಿ ಜಗತ್ತಿನ ಒಂದು ಪಾಲನೆ, ಭಗವಂತ ಏನು ಜಗತ್ತನ್ನು ಈಗ ಪಾಲಿಸ್ತಾ ಇದ್ದಾನೆ, ಭಗವಂತ ಮಾಡುವ ಪಾಲನೆಗೆ ಧಕ್ಕೆ ತರುವುದು ಅವರ ಉದ್ದೇಶ ಆಗಿರ್ತದೆ. ಅದನ್ನ
ಭಗವಂತ ಅಥವಾ ಭಗವಂತನಿಂದ ಪ್ರೇರಿತರಾದಂತಹ ಇಂದ್ರಾದಿ ದೇವತೆಗಳು ಅವರೆಲ್ಲರೂ ಕೂಡ ಹೀಗೆ ಕಾಲಕಾಲಕ್ಕೆ ಆ ದುಷ್ಟಶಕ್ತಿಗಳನ್ನು ದಮನಿಸಬೇಕಾಗ್ತದೆ. ಹಿಂದೆ ನಾವು ನೋಡಿದ್ದು ಕೇವಲ ನೀರಿನ ಪ್ರವಾಹಕ್ಕೆ ಅವನು ಧಕ್ಕೆ ತಂದಿದ್ದ ಅಂತ. ಅದು ಮಾತ್ರ ಅಲ್ಲ, ಎಲ್ಲಾ ಮಹಾಭೂತಗಳು ಮತ್ತು ಅವುಗಳ ಗುಣಗಳು ಅವುಗಳೆಲ್ಲವನ್ನೂ ಕೂಡ ಈ ದಾನವ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಕೊನೆಗೆ ದೇವರಾಜನಾದಂಥ ಇಂದ್ರನ ಒಳಗೆ ಅವನು ಪ್ರವೇಶ ಮಾಡಿಬಿಟ್ಟಿದ್ದ. ದೇವರಾಜನಾದ ಇಂದ್ರ ಮನಸ್ಥೂಲಂತು ವಾಸವ, ಸ್ಥೂಲ ಮನಸ್ಸಿಗೆ ಅವನ ಅಭಿಮಾನಿ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಉಪನಿಷತ್ ಭಾಷ್ಯ ವರ್ಣನೆ ಮಾಡುವಂತೆ ನಮ್ಮೆಲ್ಲರ ಈ ಒಂದು ಜೀವನ ಅನ್ನುವಂಥ ಯಜ್ಞ ಮತ್ತೆ ನಾವು ಮಾಡುವಂಥ ಉಪಾಸನ ವೈಶ್ವರ್ಯವಾದಿ ಯಜ್ಞಗಳು, ಆ ಎಲ್ಲ ಕಾರ್ಯಗಳಲ್ಲಿ ನಮಗೆ ಶ್ರದ್ಧಾ ಕೊಡುವವನು ಇಂದ್ರ. ಅವನು ಕೈಗೆ ಅಭಿಮಾನಿ ಕೂಡ, ಸ್ಥೂಲ ಮನಸ್ಸಿಗೂ ಅಭಿಮಾನಿ. ಅಂಥವನನ್ನೇ ದೈತ್ಯ ಆವರಿಸಿಬಿಟ್ಟಿದ್ದ. ಹಾಗಿರುವಾಗ ನಾವೆಲ್ಲರೂ ಕೂಡ ನಮ್ಮೊಳಗೆ ಇರುವಂತಹ ಈ ವೃತ್ರ ಅನ್ನುವ ದೈತ್ಯನ ಬಗ್ಗೆ ಯಾವತ್ತೂ ಎಚ್ಚರಿಕೆಯಿಂದಿರಬೇಕು. ವೃತ್ರ ಅಂದ್ರೆ ಆವರಿಸಿ ಬಿಡ್ತಾನೆ ಅವನು, ನಮ್ಮ ಅಲ್ಪ ಸ್ವಲ್ಪ ಜ್ಞಾನವನ್ನು ಅವನು ಆವರಿಸಿ ಬಿಡ್ತಾನೆ. ಅಂಥದೇ ಸ್ಥಿತಿ ಧರ್ಮರಾಜನಿಗೂ ಬಂದಿತ್ತು, ಇಂದ್ರನಿಗೂ ಬಂದಿತ್ತು. ಧರ್ಮರಾಜನಿಗಿಂತಲೇ ಬಹಳ ದೊಡ್ಡವನಾದ ಇಂದ್ರನಿಗೂ ಆ ಸ್ಥಿತಿ ಬಂದಿತ್ತು. ಧರ್ಮರಾಜನಿಗೂ ಆ ಕಥೆಯನ್ನು ಹೇಳಿ ಕೃಷ್ಣ ಅವನನ್ನ ಎಚ್ಚರಿಸಿದ. ಸ್ವಯಂ ಭಗವಂತನೇ ಹಿಂದೆ ಆ ವೃತ್ರಾಸುರನ ಅಂದ್ರೆ ಅಜ್ಞಾನದ ನಾಶವನ್ನು ಮಾಡಿದ್ದ. ಈಗ ಇದು ಧರ್ಮರಾಜನ ಭಾಗ್ಯ. ಅವನ ಎದುರಿಗೆ ಕೂತ್ಕೊಂಡು ಅವನಿಗೆ ಈ ತರ ಒಂದು ಮನೋವಿಶ್ಲೇಷಣಾ ವಿಧಾನವನ್ನು ಮಾಡಿ ಅವನ ಮನಸ್ಸನ್ನು ಹೀಗೆ ತಿದ್ದುತ್ತಾ ಇದ್ದಾನೆ. ಹೊರಗಿನ ಶತ್ರುಗಳನ್ನ ಅನೇಕ ಬಾರಿ ಸುಲಭವಾಗಿ ಕೊಲ್ಲಬಹುದು, ಆದರೆ ಒಳಗಿನ ಶತ್ರುಗಳು, ನಮ್ಮ ದೌರ್ಬಲ್ಯ, ನಮ್ಮ ಅಜ್ಞಾನ, ನಮ್ಮ ದುರಾಗ್ರಹಗಳು, ಸಂಶಯಗಳು, ನಮಗೆ ಬೇಕಾದಾಗ ದುಷ್ಟ ತರ್ಕಗಳನ್ನ ಮುಂದಿಡುವುದು, ದುಷ್ಟ ತರ್ಕಗಳನ್ನೇ ನಂಬುವುದು, ದುಷ್ಟ ತರ್ಕಗಳ ಮೂಲಕ ಇನ್ನೊಬ್ಬರನ್ನ ಹಣಿಯಲಿಕ್ಕೆ ಪ್ರಯತ್ನಿಸುವುದು, ದುರಾಗಮಗಳನ್ನು ನಂಬುವುದು, ಇವೆಲ್ಲ ನಮ್ಮ ದೌರ್ಬಲ್ಯಗಳು. ಇವೇ ವೃತ್ರ ಮತ್ತು ವೃತ್ರನ ಪರಿವಾರ. ಒಳಗಿನ ಶತ್ರುಗಳನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು. ಹೊರಗಿನ ಶತ್ರುಗಳನ್ನು ಗೆದ್ದು ದೊಡ್ಡ ಚಕ್ರವರ್ತಿ ಅಂತ ಅನ್ಸ್ಕೊಂಡಿದ್ದಿ, ಮುಂದೆ ಆ ಯಜ್ಞವನ್ನು ಮಾಡಬೇಕು ಅಂತ ಹೊರಟಿದ್ದಿ, ಚಕ್ರವರ್ತಿಗಳು ಮಾಡಬೇಕಾದ ಅಶ್ವಮೇಧ ಆಗೋದು. ಅದಕ್ಕಿಂತ ಮೊದಲು ಒಳಗಿನ ಶತ್ರುವನ್ನು ಗೆಲ್ಲು. ಹಿಂದೆ ಇಂದ್ರನಿಗೂ ಕೂಡ ಅದೊಂದು ದೊಡ್ಡ ಸವಾಲಿನ ಕೆಲಸವೇ ಆಗಿತ್ತು. ನೀನಾದ್ರೂ ಈಗ ಅದನ್ನು ಮಾಡಬೇಕು ಅನ್ನುವ ಎಚ್ಚರಿಕೆಯನ್ನ ಕೃಷ್ಣ ಈ ಧರ್ಮರಾಜನಿಗೆ, ಅವನ ಮನಸ್ಸನ್ನ ಬಲ್ಲಂತಹ ಒಬ್ಬ ಮನೋವೈದ್ಯನಂತೆ ಸೂಕ್ಷ್ಮವಾದಂತಹ ಚಿಕಿತ್ಸೆಯನ್ನ ಅವನಿಗೆ ಕೊಡ್ತಾ ಇದ್ದಾನೆ. ಭಗವಂತನಾದ ಕೃಷ್ಣನೇ ವೇದ್ಯೋ ವೈದ್ಯ ಅಂತ ಅವನನ್ನು ನಾವು ಹಿಂದೆ ನೋಡಿದ್ದೀವಿ. ವೈದ್ಯ ಶಬ್ದ ವಾಚ್ಯ ಅವನು ಕೊಡುವಂತಹ ಈ ಔಷಧಪ್ರಾಯವಾದಂತಹ ಈ ಮಾತುಗಳನ್ನ ನಾವು ಕೂಡ ಶ್ರವಣ ಮಾಡಿ ನಮ್ಮೊಳಗಿನ ಈ ಶತ್ರುಗಳನ್ನ, ಆ ಶತ್ರುಗಳ ಒಂದು ಗುಂಪನ್ನು, ಶತ್ರುಗಳ ವರ್ಗವನ್ನ ಯಾವತ್ತು ದಮನ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಈ ಕಥಾ ನಮಗೆ ತಿಳಿಸ್ತದೆ. ಅಲ್ಲಿಗೆ ಈ 11ನೇ ಅಧ್ಯಾಯ ಸಮಾಪ್ತವಾಗಿದೆ. ಕೃಷ್ಣ ಹೇಳಿದ್ದಾನೆ ತನ್ನ ನಿಬೋಧ ಮನನ ಮಾಡಿದನ್ನ ಅಂತ. ನಮಗೆ ಮನನ ಮಾಡಲಿಕ್ಕೆ ಕೃಷ್ಣ ಏನು ಈ ವಿಷಯವನ್ನು ಕೊಟ್ಟಿದ್ದಾನೆ. ಮನನ ಮಾಡಿ ಮನವರಿಕೆ ಮಾಡಿಕೊಳ್ಬೇಕಾದಂಥ ವಿಷಯ, ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.